ಪಾಪ ಅವ್ರಿಗೆ ರಾಜಕಾರಣ ಮಾಡ್ಬೇಕು ನೋಡಿ. ಪಾಪ RSS ಸಂಸ್ಥೆಗೆ ಅಗೌರವ ತರುವಂಥ ಕೆಲಸ ಇಲ್ಲಿ RSSಗೂ ಇದಕ್ಕೆ ಏನು ಸಂಬಂಧ? ಆ ಟೊಪ್ಪಿ ಹಾಕೊಂಡು ಆ ಪ್ಯಾಂಟ್ ಹಾಕೊಂಡು ಅವ್ರದ್ದೇ ಆದಂಥ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನಗಲ್ಲ ಅವಮಾನ, ಆ ಸಂಸ್ಥೆಗೆ ಅವಮಾನ. ಆ ಸಂಸ್ಥೆ ಇತಿಹಾಸ ಇದೆ. ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡ್ಬೋದಾಯ್ತು. ಈಗ ನೋಡಿ ಎಲ್ಲ ಪೊಲೀಸವರು ಜನ ನಾಗರಿಕರೇ ಅವ್ರಿಗೆ ಓಡಿಸ್ತಾ ಇದ್ದಾರೆ. ನಾವ್ಯಾರೋ ಅದಕ್ಕೆ ಮುಟ್ಟಕ್ಕೆ ಹೋಗ್ತಾ ಇಲ್ಲ. ಅಷ್ಟು ಜನಕ್ಕೆ ರೋಷ ಆಗ್ಬಿಟ್ಟಿದೆ. ಇರ್ಲಿ ಬಿಡಿ, ಅದನ್ನ ಏನಾದ್ರು ನೋಡ್ರಿ. ನಾನು ಯಾವ್ದಕ್ಕಿಂದನೂ ಇದೆಲ್ಲ ಬೆಂಗಳೂರಲ್ಲಿ ಇರೋದನ್ನೆಲ್ಲ ನೀವೇ ನೋಡಿದ್ದೀರಾ. ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ವಿ. ಇದು ಯಾವುದು ಗೌರ್ಮೆಂಟ್ ಶಿಲಾನ್ಯಾಸ ಮಾಡೋಂಥ ಶಿಲಾನ್ಯಾಸ ಇದು ಗ್ರೀವೆನ್ಸಸ್. ಒಬ್ಬ ಚೀಫ್ ಮಿನಿಸ್ಟರ್ ಹೋಗ್ತಾರೆ, ಡೆಪ್ಟಿ CM ಹೋಗ್ತಾರೆ, ನೋಡ್ತಾರೆ, ಪ್ರೊಸೀಜರ್ ಇರ್ತದೆ. ಗ್ರೀವೆನ್ಸಸ್ಗೆ ಯಾರು ಬೇಕಾದ್ರೂ ಬರ್ಬೋದು. ಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ. ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ವಿ, ನೀವು ಅಲ್ಲಿ ಇರ್ಷಾದ್ ಬಂದಿದ್ರು, ಬೇರೆಯವ್ರು ಬಂದಿದ್ರು, ಸ್ಟೇಜ್ ಮೇಲೆ ಕೂತ್ಕೊಂಡು ಅವ್ರು ನೋವು ಏನೋ ಮಾತಾಡಿದ್ರ. ಪಬ್ಲಿಕ್ ಮಾತಾಡಕ್ ಬಿಟ್ಟು ಅಸೆಂಬ್ಲಿಲಿ ಇದೆ ಚಾನ್ಸು. ನಿನ್ನೆ GPA ಮೀಟಿಂಗ್ ಇತ್ತು, ಅಲ್ಲಿ ಚಾನ್ಸ್ ಇತ್ತು. ಅಲ್ಲಿ ಬಂದು ಏನು ಬೇಕೋ ಪಾಪ ಅವರ ದುಃಖ, ದುಮಾನ, ನೋವು, ಸಂತೋಷ ಎಲ್ಲ ವ್ಯಕ್ತಪಡಿಸ್ಬೋದಾಯ್ತು. ಅದಕ್ಕೆ ಬರಲಿಲ್ಲ. ಪಾಪ ಪಬ್ಲಿಸಿಟಿ ಬೇಕು, ನೀವು ಪಬ್ಲಿಸಿಟಿ ಕೊಡ್ತೀರಿ ಅಂತೇಳಿ ಬಂದಿದ್ದಾರೆ.